ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಕುತೂಹಲಕಾರಿ ಮಂತ್ರಜಾಲ ವಿದ್ಯೆ ಆಗಿರೋ ಮೋಡಿ ವಿದ್ಯೆ ಕುರಿತಂತೆ ನಿಮಗೆ ಒಂದು ಚಿತ್ರಣ ಸಿಕ್ಕಿತ್ತು. ಮೋಡಿ ವಿದ್ಯೆ ಅಂದರೆ ಕೇವಲ ಅದಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಅದು ಕುತೂಹಲಗಳ ಖಜಾನೆ. ಇವತ್ತಿನ ಈ ಮಂತ್ರಭೂಮಿಯಲ್ಲಿ ನಿಮಗೆ ಮೋಡಿ ವಿದ್ಯೆಯ ಬೇರೆ ಬೇರೆ ಮುಖಗಳನ್ನ ಇನ್ನಷ್ಟು ಆಶ್ಚರ್ಯ ಹುಟ್ಟಿರೋ ಮಂತ್ರಜಾಲದ ಚಿತ್ರಣವನ್ನ ತೋರಿಸ್ತೀವಿ. ಮೋಡಿ ವಿದ್ಯೆ ಮೂಲತಃ ಈ ಕಲೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ್ದು. ಹಂಪಿಯ ವಿಜಯನಗರ ಅರಸರ ಆಡಳಿತ ಕಾಲದಲ್ಲಿ ಈ ಮೋಡಿ ವಿದ್ಯೆ ಕರ್ನಾಟಕವನ್ನ ಪ್ರವೇಶ ಮಾಡಿತು. ಒಂದರ್ಥದಲ್ಲಿ ಯಂತ್ರ ಮಂತ್ರ ತಂತ್ರಗಳ ಸಂಗಮವೇ ಈ ಮೋಡಿ ವಿದ್ಯೆ. ಪ್ರದರ್ಶನ ಕಲೆಯಾಗಿ ಜನರ ಮನರಂಜನೆಗೆ ಬಳಸಲಾಗ್ತಿದ್ದ ಈ ಮೋಡಿ ವಿದ್ಯೆಯಲ್ಲಿ ನಿಷ್ಣತರಾದ ಎರಡು ಗುಂಪುಗಳು ಜನರ ಮಧ್ಯದಲ್ಲಿ ತಮ್ಮ ತಮ್ಮ ವಿಶಿಷ್ಟ ಮಂತ್ರಜಾಲ ಪ್ರದರ್ಶನ ಮಾಡ್ತಿದ್ರು. ಮೋಡಿ ವಿದ್ಯೆಯ ಪ್ರದರ್ಶನವೆಂದರೆ ಅದು ಎರಡು ಮೋಡಿಕಾರರ ಬಲಾಬಲದ ಸ್ಪರ್ಧೆ. ಈ ಸ್ಪರ್ಧಾಳುಗಳಲ್ಲಿ ಮೊದಲನೇ ಗುಂಪಿನವರು ಒಂದು ಬಗೆಯ ಮೋಡಿ ಹಾಕಿದ್ರೆ ಇನ್ನೊಂದು ಗುಂಪಿನವರು ಅದನ್ನ ಭೇದಿಸಬೇಕಾಗುತ್ತೆ. ಹಾಗಾಗಿ ಮೊದಲನೇ ಗುಂಪಿನವರನ್ನ ಮೋಡಿ ಹಾಕುವವರು ಹಾಗೂ ಎರಡನೇ ಗುಂಪನ್ನ ಮೋಡಿ ಎತ್ತುವವರು ಎನ್ನಲಾಗುತ್ತೆ. ಮೋಡಿ ಪ್ರದರ್ಶನದಲ್ಲಿ 10 ಹಲವು ಬಗೆಗಳಿವೆ. ರಣಮೋಡಿ, ರಾಜಮೋಡಿ, ವಶೀಕರಣ ಮೋಡಿ, ಹೀಗೆಲ್ಲ ಇರೋ ಮೋಡಿ ಕಲೆಗಳಲ್ಲಿ ನಾವು ಇವತ್ತು ನೋಡ್ತಿರುವುದು ಮೋಡಿ ರಾಜಮೋಡಿ. ಇದು ನಡೆದದ್ದು 8 ವರ್ಷದ ಹಿಂದೆ. 2008 ನವೆಂಬರ್ 23ನೇ ತಾರೀಕಿನಂದು ಚಾಮರಾಜನಗರದ ಹನೂರಿನ ಮಲೆ ಮಾದೇಶ್ವರ ಕ್ರೀಡಾಂಗಣದಲ್ಲಿ ಈ ರಾಜಮೋಡಿ ಸ್ಪರ್ಧೆ ನಡೆದಿತ್ತು. ಇಲ್ಲಿ ಮೋಡಿ ಹಾಕುವವರು ಪ್ರಖ್ಯಾತ ಮೋಡಿಕಾರ ಮೋಡಿ ಕೃಷ್ಣಪ್ಪ ಮತ್ತು ಮೋಡಿ ವೆಂಕಟೇಗೌಡರು. ಇನ್ನೊಂದು ತಂಡದಲ್ಲಿ ಸವಾಲು ಒಪ್ಪಿಕೊಂಡು ಮೋಡಿ ತೆಗೆಯುವವರು RS ದೊಡ್ಡಿಯ ಗಾಡಿಗರ ವೆಂಕಟಮ್ಮ, ರಾಮಕೃಷ್ಣ, ದೊಡ್ಡ ಗಾಜನೂರು ಗಾಡಿಗರ ವೆಂಕಟೇಶ್ ಮತ್ತು ಶ್ರೀಮತಿ ರಾಣಿ. ಹೀಗೆ ಎರಡು ತಂಡಗಳು ಮೋಡಿ ಪ್ರದರ್ಶನದ ಬಲಾಬಲ ಸ್ಪರ್ಧೆಗೆ ಸಿದ್ಧವಾಗಿದ್ದವು. ಮೋಡಿ ಹಾಕುವ ಗುಂಪಿನವರು ಸುಮಾರು 1 ದಿವಸ ಮುಂಚಿತವಾಗಿ ಸ್ಥಳ ನಿರ್ಣಯ ಮಾಡಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸುಮಾರು 50 ಮೀಟರ್ ಉದ್ದದ 8 ಮೀಟರ್ ಅಗಲದ ಮಂಡಲ ರಚನೆ ಮಾಡಿದರು. ಮೋಡಿ ಹಾಕುವುದಕ್ಕೆ ಬೇಕಾಗುವಷ್ಟು ಸಮಾನ ಅಳತೆಯುಳ್ಳ ಮನೆಗಳನ್ನು ಮಂಡಲದಲ್ಲಿ ವಿಭಾಗ ಮಾಡಲಾಗಿತ್ತು. ಇಂತಹ 9 ಮಂಡಲಗಳು ಅಲ್ಲಿದ್ದವು. ಆ ಮಂಡಲದ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಚಪ್ಪರವನ್ನ ಹಾಕಿ ಅದರ ಸುತ್ತ ಪರದೆ ಕಟ್ಟುತ್ತಾರೆ. ಮೋಡಿ ಪ್ರದರ್ಶನಕ್ಕೆ ಬೇಕಾಗುವ ಎಲ್ಲ ಸಾಮಾನುಗಳನ್ನ ಇದರಲ್ಲಿಟ್ಟಿರುತ್ತಾರೆ. ಅಲ್ಲೊಂದು ಚಕ್ರವನ್ನ ಹೊತ್ತು ಚೌಡೇಶ್ವರಿ ದೇವಿಯ ಮಣ್ಣಿನ ವಿಗ್ರಹವನ್ನ ನೆಲೆಸಿದ್ರು. ಇದು ಸುಮಾರು 5 ಅಡಿ ಎತ್ತರದಲ್ಲಿದ್ದು ವಿಗ್ರಹದ ಕತ್ತಿನ ಭಾಗದಿಂದ ಬಂಡಿ ಚಕ್ರವೊಂದು ಯಾವುದೇ ಆಧಾರ ಇಲ್ಲದೆ ನಿಂತ ಹಾಗೆ ಮಾಡಿದ್ರು. ಆ ಚೌಡೇಶ್ವರಿಯ ವಿಗ್ರಹವಂತೂ ಭಯ ಹುಟ್ಟಿಸುವಂತಿತ್ತು. ಹಾಗೆ ರೊಟ್ಟಿಯಾಕಾರದ ಸಣ್ಣ ಬಿಲ್ಲೆಯಲ್ಲಿ 50 ಕೆಜಿ ತೂಕದ ರಾಗಿ ಬೀಸುವ ಕಲ್ಲನ್ನ ನೇತು ಹಾಕಿದರು. ಹಾಗೆ ಇನ್ನೊಂದು ಕಡೆ ತ್ರಿಶೂಲದಿಂದ ಚುಚ್ಚಿದ ಸೋರೆಕಾಯಿಗೆ ಸುಮಾರು 80 ಕೆಜಿ ಭಾರದ ಕಲ್ಲನ್ನ ನೇತು ಹಾಕಲಾಗಿತ್ತು. ಏನೇನೂ ಆಧಾರವಿಲ್ಲದೆ ಇವುಗಳು ನಿಂತಿರುವುದೇ ಮೋಡಿ ವಿದ್ಯೆ ಪರಿಣಿತರ ತಂತ್ರಕ್ಕೆ ಸಾಕ್ಷಿಯಾಗಿತ್ತು. ಇನ್ನೇನು ಮೋಡಿ ಪ್ರದರ್ಶನ ಸಿದ್ಧತೆಯ ಕೊನೆಯ ಹಂತದಲ್ಲಿತ್ತು. ಅಲ್ಲಾಗಲೇ ಜನರು ಕಿಕ್ಕಿರಿದು ನೆರೆದಿದ್ರು.
ಅಲ್ಲಿ ಮೋಡಿ ವಿದ್ಯಾ ಪಾರಂಗತ ಮೋಡಿ ಕೃಷ್ಣಪ್ಪನವರು 9 ಮಂಡಲಗಳನ್ನು ರಚಿಸಿದರು. ಒಂದೊಂದು ಮಂಡಲವು ವಿಶೇಷತೆಯಿಂದ ಕೂಡಿತು. ಅಷ್ಟರಲ್ಲಿ ನಿರೂಪಕರು ಅಲ್ಲಿ ನೆರೆದಿದ್ದ ಜನರಿಗೆ ಮೋಡಿ ವಿದ್ಯಾ ಬಲಾಬಲ ಪ್ರದರ್ಶನದ ಕುರಿತಂತೆ ವಿವರಣೆ ಕೊಡುತ್ತಿದ್ದರು. ಅದರಂತೆ ಮೊದಲಿನ ಮಂಡಲದಲ್ಲಿ ಒಂದು ತೆಂಗಿನಕಾಯಿಯನ್ನ 2 ಕಬ್ಬಿಣದ ಗೂಟಕ್ಕೆ ಮೋಡಿ ಹಾಕುವವರು ಕಟ್ಟಿದರು ಮತ್ತು ಮೋಡಿ ತೆಗೆಯುವವರು ಈ ತೆಂಗಿನಕಾಯಿಯನ್ನ ಕಿತ್ತು ಅದನ್ನ ಒಡೆಯಬೇಕು ಅನ್ನುವುದು ಸವಾಲಾಗಿತ್ತು. ಹಾಗೆ 2ನೇ ಮಂಡಲದ ಮಧ್ಯಭಾಗದಲ್ಲಿ ಒಂದು ಗುಂಡಿಯನ್ನ ತೋಡಿ ಅದರಲ್ಲಿ 101 ಸೂಜಿಯನ್ನು ಚುಚ್ಚಿದ್ದ ನಿಂಬೆ ಹಣ್ಣನ್ನಿಟ್ಟಿದ್ರು. ಅವುಗಳನ್ನ ಬಾಯಿಯ ಮುಖಾಂತರ ತೆಗೆಯಬೇಕೆಂಬುದು ಮೋಡಿ ಕಟ್ಟುವವರ ಸವಾಲಾಗಿತ್ತು. ನಂತರ 3ನೇ ಮಂಡಲದಲ್ಲಿ ಒಂದು ಮೊಟ್ಟೆಯನ್ನ ಮೋಡಿ ಹಾಕುವವರು ಮಂತ್ರಿಸಿ ಇಡುತ್ತಾರೆ ಮತ್ತು ಅದನ್ನು ಮೋಡಿ ತೆಗೆಯುವವರು ಉಪಾಯದಿಂದ ತೆಗೆಯಬೇಕು ಅನ್ನೋದು ಸವಾಲು. ಹಾಗೆ ಮುಂದೆ ಹೋದರೆ 4ನೇ ಮಂಡಲ ಸಿಗುತ್ತೆ. ಅಲ್ಲಿ ಒಂದು ವಿಚಿತ್ರವಾದ ತ್ರಿಶೂಲವನ್ನ ಹಿಡಿದಿರುವ ಮಂತ್ರಿಸಿದ ಗೊಂಬೆಯನ್ನ ಇಡಲಾಗಿತ್ತು. ಮೋಡಿ ತೆಗೆಯುವ ತಂಡ ಇದನ್ನು ಎತ್ತಿ ಪೂಜೆ ಮಾಡಬೇಕೆಂಬುದು ಆ ಮಂಡಲದ ಸವಾಲು. ಮುಂದೆ 5ನೇ ಮಂಡಲದಲ್ಲಿ ಬೇವಿನ ಸೊಪ್ಪು ತುಂಬಿಸಿದ ಮಂತ್ರಿಸಿದ ಮಡಿಕೆಯನ್ನ ಇಟ್ಟಿದ್ರು. ಎದುರಾಳಿ ತಂಡದವರು ಆ ಮಡಿಕೆಯನ್ನ ಬಾಯಿಂದ ಕಚ್ಚಿ ತೆಗೆಯಬೇಕಾದ್ದು ಸವಾಲಾಗಿತ್ತು. ನಂತರ 6ನೇ ಮಂಡಲದಲ್ಲಿ ಒಂದು ಸಣ್ಣ ಹುಲ್ಲಿನ ಗುಡಿಸಲನ್ನ ನಿರ್ಮಿಸಲಾಗಿತ್ತು. ಅದು ಅಗ್ನಿಸ್ತಂಭನ ಪರೀಕ್ಷೆ. ಅಂದ್ರೆ ಗುಡಿಸಲಿಗೆ ಬೆಂಕಿ ಬೀಳುವ ಮುಂಚೆ ಅದರೊಳಗಿದ್ದ ವಸ್ತುವನ್ನ ಹೊರಗಡೆ ತೆಗೆಯಬೇಕೆಂಬುದೇ ಸವಾಲಾಗಿತ್ತು. ಇನ್ನು ಮುಂದಕ್ಕೆ ಹೋದ್ರೆ 7ನೇ ಮಂಡಲ. ಅಲ್ಲಿ ಮೋಡಿ ಕೃಷ್ಣಪ್ಪನವರು ಒಂದು ನಾಣ್ಯವನ್ನಿಡ್ತಾರೆ. ಅದನ್ನ ಪ್ರತಿ ಸ್ಪರ್ಧಿಗಳು ತೆಗೆಯಬೇಕು ಎಂಬುದೇ ಸವಾಲು. ನಂತರ ಅಲ್ಲೇ ಪಕ್ಕದ 8ನೇ ಮಂಡಲದಲ್ಲಿತ್ತು ಮತ್ತೊಂದು ಪರೀಕ್ಷೆ. ಅಲ್ಲಿ ಒಂದು ಒನಕೆಯನ್ನ ಇಡಲಾಗಿತ್ತು. ಅದು ಮಂತ್ರಿಸಿದ ಒನಕೆ. ಅದನ್ನ ಕಿತ್ತು ತೆಗೆಯುವುದೇ ಆ ಮಂಡಲದ ಸವಾಲು. ಹಾಗೆ ಕೊನೆಯ 9ನೇ ಮಂಡಲದಲ್ಲಿ ಒಂದು ಬಾಳೆ ಗಿಡವನ್ನ ಇರಿಸಲಾಗಿತ್ತು ಮತ್ತು ಪಕ್ಕದಲ್ಲಿ ಮಚ್ಚನ್ನ ಇಡಲಾಗಿತ್ತು. ಆ ಮಚ್ಚಿನಿಂದ ಎದುರಾಳಿಯು ಆ ಬಾಳೆ ಗಿಡವನ್ನ ಕತ್ತರಿಸುವುದೇ ಸವಾಲು. ಹೀಗೆ ಒಂದರ ಹಿಂದೆ ಒಂದು ಸವಾಲನ್ನ ಇಟ್ಟು ತಮ್ಮ ತಮ್ಮ ಮೋಡಿ ವಿದ್ಯೆಯ ಸಾಮರ್ಥ್ಯವನ್ನ ಪರೀಕ್ಷೆಗೊಳಪಡಿಸುವುದೇ ಈ ಬಲಾಬಲ ಸ್ಪರ್ಧೆಯ ಮುಖ್ಯ ಉದ್ದೇಶ. ಇದರಿಂದ ಮೋಡಿಗಾರರಿಗೆ ಗೌರವದ ಜೊತೆಗೆ ಪ್ರಚಾರವೂ ಸಿಗುತ್ತದೆ. ಈ ಸವಾಲುಗಳನ್ನ ಮೋಡಿಕಾರರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದೇ ಒಂದು ರೋಚಕ ಸಂಗತಿ. ಅದನ್ನ ತೋರಿಸ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಎಲ್ಲ ಸಿದ್ಧತೆಗಳು ಮುಗಿದ ಮೇಲೆ ಊರಿನ ಜನಗಳು ಮತ್ತು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಮೋಡಿ ವಿದ್ಯೆಯ ಪೈಪೋಟಿ ಸ್ಪರ್ಧೆ ಶುರುವಾಗುತ್ತೆ. ಮೋಡಿ ಇಡುವ ಮೋಡಿ ಕೃಷ್ಣಪ್ಪನವರು ತಮ್ಮ ಪೂಜಾದಿ ಕ್ರಮಗಳನ್ನು ನೆರವೇರಿಸಿ ಮೋಡಿ ಸವಾಲು ಇಡೋ ಅಂತಿಮ ಸಿದ್ಧತೆಗಳನ್ನು ಮುಗಿಸುತ್ತಿದ್ದರು. ಇನ್ನೊಂದು ಕಡೆ ಮೋಡಿ ಎತ್ತುವ ತಂಡದವರಾದ ಗಾಡಿಗರ ವೆಂಕಟಮ್ಮ, ಮೋಡಿ ರಾಮಕೃಷ್ಣ, ಗಾಡಿಗರ ವೆಂಕಟೇಶ್ ಮತ್ತವರ ಕುಟುಂಬ ಸ್ಪರ್ಧಾಂಗಣಕ್ಕೆ ಆಗಮಿಸುತ್ತಿತ್ತು. ಅವರು ವಾದ್ಯ, ಡೋಲು, ಸಂಗೀತ, ಕುಣಿತಗಳಿಂದ ಭವ್ಯ ಮೆರವಣಿಗೆಯಲ್ಲಿ ತಾವು ಆರಾಧಿಸೋ ದೇವರನ್ನ ಹೊತ್ಕೊಂಡು ಬರುತ್ತಿದ್ರು. ಜನರು ಕ್ರೀಡಾಂಗಣದ ತುಂಬಿ ತುಳುತ್ತಿದ್ರು. ಬಂದವರೆಲ್ಲ ಕುತೂಹಲದಿಂದ ಈ ಅಪರೂಪದ ಮೋಡಿ ವಿದ್ಯೆ ಪ್ರದರ್ಶನಕ್ಕೆ ಕಾಯ್ತಾ ಇದ್ರು. ಮೋಡಿ ತೆಗೆಯುವವರು ಒಂದು ಕಡೆ ತಮ್ಮ ಮೋಡಿ ಸಲಕರಣೆಗಳ ಜೊತೆಗೆ ಸಿದ್ಧರಾಗಿ ಕೂತಿದ್ರು. ಇನ್ನೊಂದು ಕಡೆ ಮೋಡಿ ಹಾಕುವ ಮೋಡಿ ಕೃಷ್ಣಪ್ಪರವರು ತೆರೆಯ ಹಿಂದೆ ತಮ್ಮ ಸಿದ್ಧತೆಯಲ್ಲಿ ತೊಡಗಿ ಪೂಜೆಯನ್ನ ಮುಗಿಸಿ ಸ್ಪರ್ಧಾಂಗಣಕ್ಕೆ ಬರ್ತಾರೆ. 2 ಗುಂಪಿನವರು ಮಂಡಲದ ಮುಂದೆ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ
ಮೋಡಿಗೆ ಸಂಬಂಧಿಸಿದ ವಿಷಯಗಳನ್ನ ಮಾತಾಡಿ ತಾವು ಹಾಕಿದ ಮೋಡಿಯನ್ನು ಎತ್ತಬೇಕೆಂದು ಮೋಡಿ ಎತ್ತುವವರನ್ನ ಆಹ್ವಾನಿಸುತ್ತಾರೆ. ನಂತರ ಮೋಡಿ ಕೃಷ್ಣಪ್ಪನವರು ಜನರ ಮುಂದೆ ಮೋಡಿ ವಿದ್ಯೆಯ ಕುರಿತಂತೆ ವಿವರಣೆ ಕೊಡ್ತಾರೆ. ಇವೆಲ್ಲ ಆದ ಮೇಲೆ ಶುರುವಾಗುತ್ತೆ ರಾಜಮೋಡಿ. ನಿಯಮದಂತೆ ಮೊದಲ ಮಂಡಲದಲ್ಲಿ ಮೋಡಿಯ ಪೈಪೋಟಿ ಆರಂಭವಾಗುತ್ತೆ. ಮೋಡಿ ಎತ್ತುವವರು ಆ ಮಂಡಲದಲ್ಲಿದ್ದ ತೆಂಗಿನಕಾಯಿಯನ್ನು ಎತ್ತಬೇಕಾಗಿತ್ತು. ಅದರ ಪ್ರಯತ್ನ ಎಲ್ಲಿದೆ ನೋಡಿ. ಮಂತ್ರಶಕ್ತಿಯಿಂದ ಬಂಧಿಸಲ್ಪಟ್ಟ ತೆಂಗಿನಕಾಯಿಯನ್ನು ಎತ್ತುವುದು ಅಷ್ಟು ಸುಲಭವಲ್ಲ. ಹಾಗಾಗಿ ಆ ಕಸರತ್ತನ್ನ ನೋಡುವುದೇ ಒಂದು ಖುಷಿ. ಮೋಡಿ ತೆಗೆಯಲು ಹೋದ ವ್ಯಕ್ತಿಗಳು ಮಂತ್ರದ ಮಾಯಕ್ಕೆ ಬಲಿಯಾಗ್ತಾರೆ. ಆದರೆ ಹಿರಿಯವರಾದ ಮೋಡಿ ವೆಂಕಟಮ್ಮನವರು ತಮ್ಮಲ್ಲಿದ್ದ ಅಂಜನದಿಂದ ಅವರನ್ನ ಬಚಾವು ಮಾಡ್ತಾರೆ. ಹೀಗೆ ತೆಂಗಿನಕಾಯಿಯನ್ನು ತಂತ್ರ ಮಂತ್ರದಿಂದಲೇ ಎತ್ತಿ ಅದನ್ನ ಒಡೆದು ಹಾಕುತ್ತೆ ಮೋಡಿ ವೆಂಕಟಮ್ಮನ ತಂಡ. ನಂತರ ಎರಡನೇ ಮಂಡಲದ ಮಧ್ಯಭಾಗದಲ್ಲಿ ಸವಾಲಾಗಿ ಒಂದು ನಿಂಬೆಕಾಯಿಯನ್ನ ಇಟ್ಟಿರ್ತಾರೆ. ಅದು ಸಾಮಾನ್ಯ ನಿಂಬೆಕಾಯಿ ಅಲ್ಲ, 101 ಸೂಜಿಯನ್ನ ಚುಚ್ಚಿರುವ ನಿಂಬೆಕಾಯಿ. ಅದನ್ನ ಬಾಯಿಯಲ್ಲಿ ಎತ್ತುವುದೇ ಸವಾಲು. ಮೋಡಿ ಎತ್ತುವವರು ಆಟ ಶುರು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಎದುರಾಳಿಯೂ ಮಂತ್ರ ಪ್ರಯೋಗ ಮಾಡ್ತಾರೆ. ಆದರೆ ಅವರ ಮಂತ್ರ ಪ್ರಯೋಗಕ್ಕೆ ಪ್ರತಿಯಾಗಿ ತಿರುಮಂತ್ರ ಪ್ರಯೋಗ ಮಾಡಿದಾಗ ಮೂರ್ಛೆ ಬೀಳೋ ಸರದಿ ಮೋಡಿ ಇಡುವವರದಾಗಿತ್ತು. ಹೀಗೆ ಎದುರಾಳಿಯನ್ನ ಮಂತ್ರ ಶಕ್ತಿಯಿಂದ ಮೂರ್ಛೆಗೊಳಿಸಿ ಆ ನಿಂಬೆಕಾಯಿಯನ್ನ ಎತ್ತುತ್ತಾರೆ. ಇದಾದ ಬಳಿಕ ಮೂರನೇ ಮಂಡಲದ ಪರೀಕ್ಷೆ. ಇಲ್ಲಿ ಮೋಡಿ ಹಾಕುವವರು ಒಂದು ಮೊಟ್ಟೆಯನ್ನ ಜನರಿಗೆಲ್ಲ ತೋರಿಸಿ ಅದನ್ನ ಗುರುತು ಮಾಡಿಕೊಂಡು ನಂತರ ಅದನ್ನ ಮಂಡಲದ ಮಧ್ಯದ ಗುಂಡಿಯಲ್ಲಿಡ್ತಾರೆ. ಅದನ್ನ ಅಲ್ಲಿಂದ ಎತ್ತುವುದೇ ಸವಾಲು. ಸವಾಲನ್ನ ಸ್ವೀಕರಿಸಿದ ತಂಡ ತನ್ನ ಪ್ರಯತ್ನ ಶುರು ಮಾಡಿತು. ಹಾಗೆ ಆ ಕಡೆ ಮಂತ್ರಗಳ ದಾಳಿ ಆರಂಭವಾಗಿತ್ತು. ಮಂತ್ರದಾಳಿಗೊಳಗಾದವರು ಮೂರ್ಛೆ ತಪ್ಪಿದಾಗ ಅವರನ್ನ ಸರಿ ಮಾಡಲು ತಂಡದವರು ಸಹಾಯ ಮಾಡ್ತಾರೆ. ಹೀಗಾದಾಗ ಆ ಮೊಟ್ಟೆಯನ್ನೆತ್ತಲು ಮೋಡಿ ತೆಗೆಯುವ ಎದುರಾಳಿ ತಂಡದ ಮತ್ತೊಬ್ಬರು ಹೊರಡ್ತಾರೆ. ಹೀಗೆ ಹೊರಟಾಗ ಒಂದು ಸ್ವಾರಸ್ಯ ನಡೆದು ಹೋಗುತ್ತೆ. ಅದೇನೆಂದರೆ ಅಲ್ಲಿದ್ದ ಮೊಟ್ಟೆ ಮಾಯವಾಗಿ ಹೋಗಿರುತ್ತೆ. ಇದರಿಂದ ವಿಚಲಿತರಾಗದ ಎದುರಾಳಿ ತಂಡ ಅದಕ್ಕೂ ಒಂದು ಉಪಾಯ ಮಾಡಿರುತ್ತೆ. ಆ ಉಪಾಯ ಏನೆಂದ್ರೆ ಅಂಜನದ ಪ್ರಯೋಗ. ಅಂಜನಾ ಪ್ರಯೋಗದಿಂದ ಆ ಮೊಟ್ಟೆಯನ್ನ ಮೋಡಿ ಇಟ್ಟವರು ಎಲ್ಲಿ ಅಡಗಿಸಿಟ್ಟಿದ್ದಾರೆ ಅನ್ನೋದನ್ನ ತಿಳಿಯಬಹುದಂತೆ. ಅದರಂತೆ ಆ ಪ್ರಯೋಗ ಮಾಡಿದಾಗ ಆ ಮೊಟ್ಟೆ ಇವರಿಗೆ ಗೋಚರವಾಗಿ ಅದನ್ನ ಅಲ್ಲಿಂದ ಹುಡುಕಿ ತಂದು ತೋರಿಸ್ತಾರೆ. ಹೀಗೆ ಈ ಸವಾಲಲ್ಲೂ ಮೋಡಿ ಎತ್ತುವವರು ಗೆಲ್ತಾರೆ. ಮೋಡಿ ಎತ್ತುವವರು 3ನೇ ಮಂಡಲವನ್ನ ಗೆದ್ದು 4ನೇ ಮಂಡಲಕ್ಕೆ ಬರ್ತಾರೆ. ಅಲ್ಲೊಂದು ಮಂತ್ರದ ಬೊಂಬೆ ಇತ್ತು. ಅದನ್ನ ಎತ್ತಲು ಅಂತಿಂತವರೆಗೆ ಸಾಧ್ಯವೇ ಇಲ್ಲ. ಆ ರೀತಿ ಮಂತ್ರಶಕ್ತಿಗೆ ಒಳಗಾಗಿತ್ತು ಆ ಬೊಂಬೆ. ಅದನ್ನ ಮೋಡಿ ಎತ್ತುವವರು ಹೇಗೆ ಎತ್ತುತ್ತಾರೆ ಅನ್ನೋದನ್ನ ನೋಡೋಣ ಸಣ್ಣದೊಂದು ಬ್ರೇಕ್ನ ನಂತರ.
ಮಂತ್ರದ ಬೊಂಬೆಯಿದ್ದ 4ನೇ ಮಂಡಲದಲ್ಲಿ ಸ್ಪರ್ಧೆ ಶುರುವಾಗಿತ್ತು. ಮೋಡಿ ಎತ್ತುವವರ ತಂಡದಿಂದ ಇಬ್ಬರು ಬರ್ತಾರೆ. ಒಂದು ಬೊಂಬೆಯನ್ನೆತ್ತುವ ಪ್ರಯತ್ನ ಮಾಡ್ತಾರೆ. ಮೋಡಿ ಎತ್ತೋ ತಂಡದವರು ಕುಣಿದಾಡುತ್ತಾ ಒಂದು ರೌಂಡ್ ಹಾಕಿ ಆ ಬೊಂಬೆ ಹತ್ತಿರ ಅಡ್ಡ ಬಿದ್ದು ಬಾಯಿಯಿಂದಲೇ ಕಚ್ಚಿ ಎತ್ತಲು ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲಿ ಎದುರಾಳಿಯಿಂದ ಮಂತ್ರ ಪ್ರಯೋಗ ಶುರುವಾಗುತ್ತೆ. ಪ್ರಯಾಸ ಪಡುತ್ತಿದ್ದ ಆ ಇಬ್ಬರ ಮೇಲೆ ಮೋಡಿ ಕೃಷ್ಣಪ್ಪನವರು ಮಂತ್ರದಿಂದ ತನ್ನ ಕೈಯಲ್ಲಿದ್ದ 2 ಗಿಡದ ಕಡ್ಡಿಯನ್ನ ಎತ್ತಿ ನೆಲಕ್ಕೆ ಬಡಿತಾರೆ. ಅಷ್ಟರಲ್ಲಿ ಆ ಇಬ್ಬರು ಒಬ್ಬರಿಗೊಬ್ಬರು ಅಂಟಿಕೊಂಡು ಉರುಳಾಡೋಕೆ ಶುರು ಮಾಡ್ತಾರೆ. ನೋಡಿದ ಜನರೆಲ್ಲ ಬೆಕ್ಕಸ ಬೆರಗಾಗ್ತಾರೆ. ಮೋಡಿ ಕೃಷ್ಣಪ್ಪನವರು ತಮ್ಮ ಕೈಲಿದ್ದ ಕಡ್ಡಿಯನ್ನ ಯಾವ ರೀತಿಯಲ್ಲೇ ಆಡಿಸ್ತಾರೋ ಅದೇ ರೀತಿ ಮೋಡಿ ಎತ್ತಲು ಬಂದ ಆ ಇಬ್ಬರು ವರ್ತಿಸ್ತಾ ಇದ್ರು. ನಂತರ ಇದ್ದಕ್ಕಿದ್ದಂತೆ ಮೂರ್ಛೆ ಹೋದ ಆ ಇಬ್ಬರನ್ನ ಅವರ ಕಡೆಯವರು ಎತ್ಕೊಂಡು ಹೋದ್ರು. ನಂತರ ಅಲ್ಲಿಗೆ ಪ್ರವೇಶ ಮಾಡಿದ್ದು ಮೋಡಿ ವೆಂಕಟಮ್ಮ. ಮೋಡಿ ವೆಂಕಟಮ್ಮ ನಿಧಾನಕ್ಕೆ ಆ ಬೊಂಬೆ ಬಳಿ ಬಂದು ಪರೀಕ್ಷೆ ಮಾಡೋಕೆ ನೋಡ್ತಾ ಇದ್ದಾಗ ಪಕ್ಕದಲ್ಲಿದ್ದ ಮೋಡಿ ಕೃಷ್ಣಪ್ಪನವರು ಮಂತ್ರಿಸಿಟ್ಟಿದ್ದ ತೆಂಗಿನಕಾಯಿ ಮತ್ತು ಮಣ್ಣಿನ ಮಡಕೆಯನ್ನ ತನ್ನ ಕತ್ತಿಯಿಂದ ಜೋರಾಗಿ ಒಡೆದು 2 ಹೋಳು ಮಾಡ್ತಾರೆ. ಮೋಡಿ ವೆಂಕಟಮ್ಮ ಒಂದು ಕ್ಷಣ ಮೂರ್ಛೆ ಹೋಗ್ತಾರೆ. ನಂತರ ಮೋಡಿ ವೆಂಕಟಮ್ಮ ಸುಧಾರಿಸಿಕೊಂಡು ಮತ್ತೊಮ್ಮೆ ಬೊಂಬೆ ಪರೀಕ್ಷೆಗೆ ಮುಂದಾಗ್ತಾರೆ. ಈ ಬಾರಿ ಹಠ ಬಿಡದೆ ಪ್ರಯತ್ನಿಸ್ತಾರೆ. ಕೊನೆಗೆ ಆ ಬೊಂಬೆಯನ್ನೇ ಮರಳು ಮಾಡಿ ನಿಧಾನಕ್ಕೆ ಮೇಲಕ್ಕೆತ್ತುತ್ತಾರೆ. ಅವರು ಬೊಂಬೆಯನ್ನ ಎತ್ತಿದ ಕೂಡಲೇ ಮೋಡಿ ಕೃಷ್ಣಪ್ಪನವರು ಸ್ಥಳದಲ್ಲೇ ಮೂರ್ಛೆ ಹೋಗ್ತಾರೆ. ಹೀಗೆ ಮೋಡಿ ವೆಂಕಟಮ್ಮನ ತಂಡದವರು 4ನೇ ಮೋಡಿ ಮಂಡಲವನ್ನ ಸಹ ಗೆಲ್ತಾರೆ. ನಂತರ 5ನೇ ಮಂಡಲದಲ್ಲಿ ಒಂದು ಮಡಿಕೆಯಲ್ಲಿ ಬೇವಿನ ಸೊಪ್ಪಿನಿಟ್ಟಿದ್ರು. ಆ ಮಡಿಕೆಯನ್ನ ಎತ್ತುವುದೇ ಎದುರಾಳಿ ಮೋಡಿಕಾರರಿಗೆ ಇರುವ ಸವಾಲು. ಅಲ್ಲಿಗೆ ಒಬ್ಬ ಎದುರಾಳಿ ಕುಣಿಯುತ್ತಾ ಬಂದು ಆ ಮಡಿಕೆಯನ್ನೆತ್ತಲು ಪ್ರಯತ್ನ ಪಡುತ್ತಾನೆ. ಅಷ್ಟರಲ್ಲಿ ಮೋಡಿ ಇಟ್ಟವರು ತಮ್ಮ ಮಂತ್ರ ಪ್ರಯೋಗದಿಂದ ಈ ಕಡೆ ಕಡ್ಡಿಯಲ್ಲಿ ನೆಲಕ್ಕೆ ಹೊಡೆದ್ರೆ ಮೋಡಿ ಎತ್ತಲು ಬಂದವನು ವಿಲವಿಲ ಒದ್ದಾಡಿಕೊಂಡು ಹಿಂದೆ ಸರಿಯುತ್ತಾನೆ. ಮರಳಿ ಬಂದು ಮಡಿಕೆಯನ್ನ ಎತ್ತಲು ಪ್ರಯತ್ನ ಪಟ್ಟರೂ ಸಹ ಸೋಲ್ತಾನೆ. ಆ ಸಂದರ್ಭದಲ್ಲಿ ಮೋಡಿ ರಾಮಕೃಷ್ಣರವರು ಸೀದಾ ಬಂದು ಅಲ್ಲಿದ್ದ ಬೇವಿನ ಸೊಪ್ಪನ್ನ ಎತ್ತಿ ತಿರುಚಿದಾಗ ಅಲ್ಲಿ 10 ಚೇಳುಗಳು ಸೃಷ್ಟಿಯಾಗಿ ಬಿಟ್ಟವು. ನಂತರ ಆ ಮಡಿಕೆಯನ್ನ ಮುರಿದು ಎತ್ತಿ ಆ ಪಂದ್ಯವನ್ನ ಗೆಲ್ತಾರೆ. ಹಾಗೇನೆ ಅಲ್ಲಿದ್ದ ಚೇಳುಗಳನ್ನ ತಂಡದವರು ಯಾವ ಅಂಜಿಕೆಯೂ ಇಲ್ಲದೆ ತಿಂದು ತೇಗೋದನ್ನ ನೋಡೋದೇ ಭಯಾನಕ ಅನುಭವ. ಇದೆಲ್ಲ ಆದ ಬಳಿಕ ಎದುರಾಳಿ ಮೋಡಿಕಾರರು 6ನೇ ಮಂಡಲದ ಹತ್ರ ಬರ್ತಾರೆ. ಅಲ್ಲಿ ಹುಲ್ಲಿನ ಗುಡಿಸಲೊಂದನ್ನ ರಚಿಸಲಾಗಿತ್ತಲ್ಲ, ಅದರೊಳಗಡೆ ಜೀವಂತ ಕೋಳಿಯೊಂದನ್ನ ಇಟ್ಟಿರ್ತಾರೆ. ಆ ಕೋಳಿಯನ್ನು ಹೊರತರುವುದೇ ಇವರಿಗೆ ಇರೋ ಸವಾಲು. ಅದರಂತೆ ಎದುರಾಳಿ ತಂಡದ ಮೋಡಿ ರಾಮಕೃಷ್ಣರವರು ಸವಾಲೆದುರಿಸೋಕೆ ಸಿದ್ಧರಾಗ್ತಾರೆ. ಗುಡಸಲಿನ ಸುತ್ತ ಕುಣಿಯುತ್ತಲೇ ಬಂದು
ಅದರ ಪ್ರವೇಶ ದ್ವಾರದ ಅಡ್ಡಬಿದ್ದು ಗುಡಸಲಿನ ಒಳಗಡೆ ತಲೆಯನ್ನ ಇಟ್ಟು ಕೋಳಿಯನ್ನು ಎತ್ತೋ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಸಮಯದ ಬಳಿಕ ಸಂದರ್ಭ ನೋಡಿ ಮೋಡಿ ಕೃಷ್ಣಪ್ಪನವರು ಆ ಗುಡಿಸಲಿಗೆ ಮಂತ್ರಿಸಿ ಬೆಂಕಿ ಬರುವಂತೆ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಮೋಡಿ ವೆಂಕಟಮ್ಮನವರು ಅಗ್ನಿಸ್ತಂಭನ ವಿದ್ಯೆ ಪ್ರಯೋಗಿಸ್ತಾರೆ. ಆ ಬೆಂಕಿಯ ಜ್ವಾಲೆಯ ನಡುವೆಯೂ ಕೋಳಿಯನ್ನ ಎತ್ಕೊಂಡು ಮೋಡಿ ರಾಮಕೃಷ್ಣ ಹೊರಬರ್ತಾರೆ. ಹೀಗೆ ಆ ಪಂದ್ಯವನ್ನೂ ಗೆಲ್ತಾರೆ. ನಂತರ ನಡೆಯೋದು 7ನೇ ಮಂಡಲದ ಮೋಡಿ. ಇಲ್ಲಿ ಎದುರಾಳಿಯು ಒಂದು ನಾಣ್ಯವನ್ನು ಮಂಡಲದ ಮಧ್ಯದಲ್ಲಿಟ್ಟು ಅದನ್ನು ಎತ್ತಿ ತೆಗೆಯಬೇಕೆಂದು ಸವಾಲಾಗ್ತಾರೆ. ಅದರಂತೆ ನಾಣ್ಯ ಇಟ್ಟ ಮೇಲೆ ಸ್ಪರ್ಧೆ ಆರಂಭವಾಗುತ್ತೆ. ಆ ಬಾರಿ ಮೋಡಿ ತೆಗೆಯುವ ಮುಂಚೆನೆ ಎದುರಾಳಿಯನ್ನು ಮಂತ್ರಿಸಿ ಮೂರ್ಛೆಗೊಳಪಡಿಸ್ತಾನೆ ಆ ಮೋಡಿಕಾರ. ನಂತರ ನಾಣ್ಯದ ಹುಡುಕಾಟ ಶುರು ಮಾಡುವಾಗ ಅಲ್ಲಿ ಸವಾಲಿಗಿಟ್ಟ ನಾಣ್ಯವೇ ಕಾಣೆಯಾಗಿರುತ್ತೆ. ನಂತರ ಎದುರಾಳಿ ಮೋಡಿಕಾರರು ಕಾಣೆಯಾದ ನಾಣ್ಯವನ್ನ ಅಂಜನದ ಮೂಲಕ ಹುಡುಕಲು ಶುರು ಮಾಡ್ತಾರೆ. ಒಂದು ಕಡೆ ಕೈ ತೋರಿಸಿ ಆ ಕಡೆ ಹುಡುಕಾಡಿದಾಗ ಜನರ ಮಧ್ಯದಲ್ಲಿ ಆ ನಾಣ್ಯ ಸಿಗುತ್ತೆ ಮತ್ತು ಆ ಪಂದ್ಯವನ್ನ ಎದುರಾಳಿ ತಂಡದವರು ಗೆಲ್ತಾರೆ. ಹೀಗೆ ಆ 7ನೇ ಮಂಡಲದ ಸವಾಲನ್ನು ಗೆದ್ದ ನಂತರ 8ನೇ ಮಂಡಲಕ್ಕೆ ಎದುರಾಳಿ ಮೋಡಿಕಾರರು ಪ್ರವೇಶ ಮಾಡ್ತಾರೆ. ಅಲ್ಲಿ ಒಂದು ಒನಕೆಯನ್ನ ಇಡಲಾಗಿತ್ತು. ಅದು ಸಾಮಾನ್ಯ ಒನಕೆ ಅಲ್ಲ, ಮಂತ್ರಿಸಿದ ಒನಕೆ. ಅದನ್ನು ಕಿತ್ತು ತೆಗೆಯುವುದೇ ಸವಾಲು. ಆ ಜನರ ನೂಕು ನುಗ್ಗಲಲ್ಲೂ ಆ ಪೈಪೋಟಿ ನಡೆದಿತ್ತು. ಮೋಡಿ ಇಟ್ಟವರು ಆ ಒನಕೆಯನ್ನ ಮುಟ್ಟಲು ಬಂದವರನ್ನ ಬಾರುಕೋಲ್ನಿಂದ ಬರೆ ಬರುವಂತೆ ಬಾರಿಸ್ತಾ ಇದ್ರು. ಆದ್ರೆ ಬಾರುಕೋಲು ಮಾತ್ರ ಅವರ ಮೈಗೆ ತಾಗೋದಿಲ್ಲ. ಅದೇ ಮಂತ್ರ ಶಕ್ತಿಯ ಪವಾಡ. ಸವಾಲು ಕರೆದ ಮೋಡಿಕಾರ ಗಾಳಿಯಲ್ಲಿ ಬಾರುಕೋಲು ಹೊಡೆದ್ರೆ ನೋವಿನಿಂದ ಎದುರಾಳಿ ಚೀರಾಡ್ತಾನೆ. ಅದರ ಇನ್ಯಾವುದೇ ಲೆಕ್ಕಕ್ಕಿಡದೆ ಕೊನೆಗೂ ಆ ಒನಕೆಯನ್ನ ಕಿತ್ತು ಓಡ್ತಾರೆ ಎದುರಾಳಿ ಮೋಡಿಕಾರರು. ಹೀಗೆ 8ನೇ ಮಂಡಲವನ್ನು ಮೋಡಿ ವೆಂಕಟಮ್ಮನ ತಂಡದವರು ಗೆಲ್ತಾರೆ. ಆದ್ರೆ ಕೊನೆಯ ಮಂಡಲದ ಸ್ಪರ್ಧೆ ನಡೀಲಿಲ್ಲ. ಅಲ್ಲಿಗೆ ಆ ರಾಜಮೋಡಿ ಕೊನೆಗೊಂಡಿತ್ತು. ಮೋಡಿ ಹಾಕಿದವರು, ಮೋಡಿ ಎತ್ತಿದವರು ಚೌಡೇಶ್ವರಿಯ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಕೈ ಮುಗಿದು ಒಬ್ಬರನ್ನೊಬ್ಬರು ಬೀಳ್ಕೊಟ್ರು. ಈ ರೀತಿ ನಡೆಯೋ ಮೋಡಿಯ ಹಿಂದೆ ಮುಂದೆ ಇರುವ ರಹಸ್ಯ ಸಂಗತಿಗಳನ್ನು ತಿಳಿದುಕೊಳ್ಳುವ ಕುತೂಹಲ ಕೊನೆಗೂ ನಮ್ಮಲ್ಲಿ ಹಾಗೆ ಉಳಿದುಬಿಡುತ್ತೆ. ಇಂತಹ ಮಂತ್ರತಂತ್ರಗಳ ಅನುಭವಗಳನ್ನು ಬೆರಗಾಗಿ ನೋಡುವುದಷ್ಟೇ ನಮ್ಮ ಕೆಲಸವಾಗಿತ್ತು. ಯಾಕಂದ್ರೆ ಇವರ ತಂತ್ರದ ಗುಟ್ಟು ವಂಶ ಪಾರಂಪರ್ಯವಾಗಿ ಮೋಡಿಕಾರರಲ್ಲೇ ಉಳಿದುಬಿಟ್ಟಿದೆ. ಇದು ಇವತ್ತಿನ ಮಂತ್ರಭೂಮಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಮತ್ತೊಂದು ಮಂತ್ರಭೂಮಿಯಲ್ಲಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.